ಅಂದರೆ ಈ ಹೆಣ್ಮಕ್ಳೇನು ಕಮ್ಮಿನಾ ಅಂದರೆ ಇಲ್ಲ, ಇದ್ದಾರೆ ಅವರಲ್ಲೂ ಕೂಡ ಗಯ್ಯಾಳಿ ಥರ ಅಥವಾ ಒಂದು ಶ್ರೂಡಾಗಿ ಆಮೇಲೆ ಅವ್ರದ್ದು ಏನು ಮೈ ಲೈಫ್ ಮೈ ವೇ ಅಂತೆಲ್ಲ ಹೋಗೋರಿದ್ದಾರೆ. ಆದರೆ ಈ ಹುಡುಗಿ ಪ್ರೀತಿಸ್ತಾರೆ, ಹುಡುಗ ಕೈ ಕೊಡ್ತಾನೆ, ಹುಡುಗಿ ಬರ್ತಾಳೆ, ಅವಳ ಕಣ್ಣೆಲ್ಲ ಹಿಂಗಾಗಿರುತ್ತೆ, ನೀರು ಸರ್ ಈ ಥರ ಆಯಿತು ಸರ್, ಈಗ ಸ್ವಲ್ಪ ಬೇರೆ ಆಗಿದೆ ಕಾಲ, ಈಗ ವಾಟ್ ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ. ಈ ಥರ ಇಷ್ಟೆಲ್ಲ ಮಾಡಿ ನನ್ನನ್ನೆಲ್ಲ ಓಡಾಡಿಸಿ ಇವಾಗ ನನಗೆ ನನ್ನ ಕೈ ಬೀಳ್ತಾ ಇದ್ದಾನೆ, ಇದನ್ನು ನಾನು ನೆಕ್ಸ್ಟ್ ಮದುವೆ ಆಗೋ ಹುಡುಗನಿಗೆ ಹೇಳ್ಬೋದಾ ಸರ್, ಬೇರೆ ಮದುವೆಗೆ ನೋಡ್ತೀರಿ, ಹೇಳ್ಬೋದಾ ಹೇಳ್ಬಾರ್ದಾ, ಐ ಡೋಂಟ್ ನೋ, ಹೇಳಿದ್ರೆ ತಪ್ಪಾಗುತ್ತಾ ನೋಡಿ. ಅಲ್ಲೊಂದು ಶೀಲ ಅಂತಿದೆ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗಿಲ್ಲ. ಆ ಶೀಲದ ಒಂದು ಭಯ ಅವ್ರನ್ನ ಕಾಡುತ್ತೆ. ಅಯ್ಯೋ ಅಂತ ಹೇಳ್ತಾರೆ, ಏನು ಮಾಡೋದು, ವಾಟ್ ನೆಕ್ಸ್ಟ್ ಹೇಳ್ಬೋದಾ ಹೇಳ್ಬಾರ್ದಾ, ಯಾರಿಗಾರು ಗೊತ್ತಾದ್ರೆ ಹಿಂಗೆ ಈ ಭಯದಲ್ಲಿರ್ತಾರೆ. ಅದೇ ಹುಡುಗ ಕೈ ಕೊಟ್ಲು ಸರ್, ನಾನು ಡಿಸೈಡ್ ಮಾಡಿದೆ ಸರ್, ಇನ್ನು 3 ತಿಂಗಳಲ್ಲಿ ಅವಳಿಗಿಂತ ಟಾಪ್ ಆಗಿರೋ ಹುಡುಗಿನ ಇಟ್ಕೊಂಡು ಅವಳು ಮುಂದೆನೇ ಹೋಗಿ ತೋರಿಸ್ತೀನಿ ಸರ್, ಅವನು ರೊಚ್ಚಿಗೆ ಬಂದ್ಬಿಡ್ತಾನೆ. ಇವರು ಕುಸಿತಾರೆ. ಇದು ನೋಡಿದ್ರೆ ಅಂದ್ಕೊಂಡೆ ಇಲ್ಲಿ ಎಲ್ಲೋ ಒಂದು ಸಣ್ಣ ಸಪೋರ್ಟ್. ನಾವೇನು ಅವ್ರಿಗೆ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಇರಲಿ ಪರವಾಗಿಲ್ಲಮ್ಮ, ಜೀವನ ಎಲ್ಲದಕ್ಕಿಂತ ದೊಡ್ಡದು. ಬಂದು ಹೋಗೋ ಘಟನೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಜೀವನ ಕೆಡಿಸ್ಕೋಬೇಡ. ಸೂಸೈಡ್ ಅಂತಾರೆ ಸರ್, ಏನಕ್ಕೆ ಮಾಡ್ತೀಯಾ, ಎಂಡ್ ಮಾಡ್ತೀಯಾ, ಏನು ನಿನ್ನ ಕೈಲಿ ಇದ್ದರೆ ಬದುಕಿದ್ರೆ ಏನಾರ ಮಾಡ್ಬೋದು ನೀನು. ಆ್ಯಂಡ್ ಇನ್ಸಿಡೆಂಟ್ಸ್ ಆರ್ ನಾಟ್ ಯುವರ್ ಲೈಫ್, ನಿನ್ನ ಜೀವನ ಅಲ್ಲ ಅದು, ನಿನ್ನ ಜೀವನ ದೊಡ್ಡದಿದೆ. ಇಷ್ಟು ಚಿಕ್ಕ ಹುಡುಗಿ, ನೀನು 25-28 ವರ್ಷದ ಹುಡುಗಿ, 60-70 ವರ್ಷದ ಬದುಕೋ, ನೀನು ಬದುಕನ್ನು ಚಿವುಟ್ ಹಾಕ್ತೀಯ ನೀನು. ಆಯಿತು, ನಿನ್ನ ನಂಬ್ಕೊಂಡಿರೋರು ಗೋಳುಗಳು ಕೊಡ್ತೀಯ ಅವ್ರಿಗೆ, ನೀನು ಒಂದು ಸಣ್ಣ ಗೋಳು ಹುಡುಗನಿಂದ ಆಯಿತು ಅಂತ ಇದು ಮಾಡ್ತೀಯ. ನಿಮ್ಮ ಅಪ್ಪ ಅಮ್ಮ ರಿಲೇಟಿವ್ಸ್, ನಿನ್ನ ಜೊತೆ ನಿನ್ನ ಫ್ರೆಂಡ್ಸು, ನಿನ್ನ ಪ್ರೀತಿಸೋರು, ಅವ್ರಿಗೆಲ್ಲರಿಗೂ ಮೋಸ ಮಾಡ್ತೀಯ ಅವಾಗ ನೀನು ಅಂತ. ಅಂತ ಅವ್ರಿಗೊಂದು ಸ್ವಲ್ಪ ರಿಯಲೈಸ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಅದರಿಂದ ಅವ್ರು ಹೊರಗೆ ತರಕ್ಕೆ ನೋಡ್ತೀನಿ. ಇದೊಂದು ವಿಧದಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ. ನನ್ನ ಶ್ರೀಮತಿಯವ್ರಿಗೆ ಇದು ಗೊತ್ತೇ ಇಲ್ಲ ನಾನು ಇವೆಲ್ಲ ಮಾಡೋದು. ಅವ್ರಿಗೆ ಆಮೇಲೆ ಆಶ್ಚರ್ಯ, ಇವೆಲ್ಲ ಮಾಡ್ತಾರೆ ಇವರು ಅಂತ. ಬರೀ ಒಂದು ಫೋಟೋಗ್ರಾಫರು, ಆಮೇಲೆ ಏನೋ TV ಸೀರಿಯಲ್ ಎಲ್ಲ ಮಾಡ್ತಾನೆ ಅಂತ ಇಷ್ಟೇ ಗೊತ್ತಿತ್ತು. ಬಂದ ಮೇಲೆ ಸ್ವಲ್ಪ ಅವ್ರಿಗೂ ಇದೆ, ನನ್ನ ಮಗಳಂತೂ ಜೊತೆಲಿ ಇದೆ ಅಂತ ಅವಳು ಕಲ್ತ್ಕೊಂಡ್ಳು. ಆವಾಗಲೇ ನಿಮ್ಮ ಒಪಿನಿಯನ್, ಕನ್ನಡದ ಬಹಳ ದೊಡ್ಡ ಡೈರೆಕ್ಟರ್ ಶೋಷಣೆ ಬಗ್ಗೆ ಸಿನಿಮಾ ಮಾಡಿದ್ರು, ಯಾವುದ್ರ ಬಗ್ಗೆ ಮಾಡಲೇ ಇಲ್ಲ ಅಂತಿತ್ತು. ಯಾವುದು? ಕನ್ನಡದ ಬಹಳ ದೊಡ್ಡ ಡೈರೆಕ್ಟರ್ ಹಾಂ, ಹೆಣ್ಣಿನ ಶೋಷಣೆ ಬಗ್ಗೆನೇ ಸಿನಿಮಾ ಮಾಡಿದ್ರು, ಯಾವುದು ಮಾಡಲಿಲ್ಲ ಅಂತ ಹೇಳ್ತಾರೆ. ಅದೇ ಅಲ್ಲ ಸರ್, ಅದ್ರ ಬಗ್ಗೆ ಎಷ್ಟು ಚರ್ಚೆ ಆಯ್ತು ಅವಾಗ, ಅವ್ರು ಇರುವಾಗಲೂ ಚರ್ಚೆ ಆಯಿತು. ಆಮೇಲೆ ಏನು ಗೊತ್ತಾ, ನಾವೇನೋ ಹೇಳಿದ್ರೆ ನೀನು ಯಾರು, ಅವರು ಇದು ಕಾಲ ಧೂಳು ಯೋಗ್ಯತೆ ಇಲ್ಲ, ನೀನು ಹಿಂಗೆಲ್ಲ ಮಾತಾಡ್ತಾರೆ ಏನಾದ್ರು ಹೇಳಕ್ಕೆ ಹೋದರೆ. ದಿಸ್ ಈಸ್ ದ ಪ್ರಾಬ್ಲಮ್. ಆಗೋದಿಲ್ಲ. ಪುಟ್ಟಣ್ಣ ಕಣಗಲ್ ಅವ್ರ ಬಗ್ಗೆನೇ ನೀವು ಹೇಳ್ತಿರೋದು, ನನಗೆ ಹೇಳೋದು ಗೊತ್ತಾಗುತ್ತೆ. ನಾನು ಒಂದು ಸಲ ಹೇಳೋಕೆ ಮಾತಾಡಿದೆ, ನೀನೇ ಸಾಕಿದಾಗಿಣಿ ಹದ್ದಾಗಿ ಕುಕ್ಕಿತಲ್ಲು ಅಂತಾರೆ. ನಾನು ಅವ್ರ ಶ್ರೀಮತಿಯವ್ರ ಹತ್ರ ಕೇಳಿದೆ ಇದನ್ನು ಒಂದು ಸಲ, ಮೇಡಮ್ ಇವಾಗ ಹಾಡು ನನ್ನ ಪ್ರಕಾರ ಸ್ವಲ್ಪ ಅಂದರೆ ಅದು ಬಹುಶಃ ಗಣಪತಿಯವ್ರ ಜೊತೆ ಅವ್ರು ಮಾಡೋ ಹೋದಾಗ ಕೇಳಿದೆ, ನನಗೊಂದಿತ್ತು.